ನರೇಗಾ ಯೋಜನೆ ಅಡಿಯಲ್ಲಿ ಕೂಲಿ ಮಾಡಿದ ಕಾರ್ಮಿಕರಿಗೆ ಸರಿಯಾದ ವೇತನ ಇಲ್ಲ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ನಾಯಿಂಗ್ಲಜ್ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡಿದ ಕಾರ್ಮಿಕರಿಗೆ ಒಂದು ವಾರ ಸರಿಯಾಗಿ ಕೂಲಿ ಸಂದಾಯ ಆಗಿದ್ರೆ ಇನ್ನೊಂದು ವಾರ ಕಡಿಮೆ ಸಂದಾಯ ಆಗ್ತಿದೆ ಎಂದು ಕಾರ್ಮಿಕರು ಆಕ್ರೋಶ ಹೊರಹಾಕಿದ್ದಾರೆ. ರೊಕ್ಕ ತಿಂದ್ರು ನಾವು ಸಾಹಿಬ್ ತಿಂದು ಏನ 3 ಪಂದ್ರ ತಿಂದಾಗ ಡಿಕ್ಲೇರ್ ಬೇಕಂತ ಹೇಳ್ರಿ ನಮ್ಗೆ. ಇವ್ ರೊಕ್ಕ ಸಾವೇ ಅಲ್ರಿ 370 ಪೇಮೆಂಟ್ ಹಾಕ್ಬೇಕ್ರಿ. ಅವ್ರು ನಮ್ಮ ಗೌರ್ಮೆಂಟ್ ರೂಲ್ಸ್ ಅದ್ರದ್ ಕಮ್ಮಿ ಹಾಕಾಕ್ ಬರಲ್ಲ ಏನಿಲ್ರಿ. ಅವ್ರ ಕಮ್ಮಿ ಹಾಕತ್ತಾರ. ಕಮ್ಮಿ ಯಾಕೆ ಹಾಕ್ಬೇಕ್ರಿ ಅವ್ರ ಪಗಾರ ಅಂತೀವ್ರಿ ನಾವ್. ಅದ್ರ ಸಂಬಂಧ ನಮ್ಗ್ ನ್ಯಾಯ ಬೇಕಂತ ಬಂದಿವ್ರಿ ನಾವ್. ಇಲ್ಲಿ ಬಿಸ್ಲಾ ದುಡಿತಾರ ಆಯ್ಗಳು ಅಜ್ಜಿಗಳು ಎಲ್ಲಾರು ಅಜ್ಜಗಳು ಅದಾರ್ರಿ. ಅವ್ರಿಗೊಂದ್ ಔಷಧಿ ಇಲ್ಲಿ ಗೋಳೆ ಇಲ್ಲಿ ನೀರಿನ ಸೌಕರ್ಯ ಇಲ್ಲಿ ಕುಡಿಲಾಕ ಅಜ್ಜಗಳಿಗೆ ನೀರ್ ತಂದ್ ಕೊಡಲ್ರಿ ಯಾರು. ನೇಟ್ಗಳು 10 ಮಂದಿ ಅದಾರ ನೇಟ್ಗಳು. ಆಮೇಲೆ ನಮ್ ಕೆಲ್ಸ ಆಗನ ಬರ್ತಾರ್ರಿ ಅವ್ರು ನೋಡಾಕ್ರಿ. ಕೆಲ್ಸ ಮಾಡಿವೇ ಇಲ್ಲ ತಂದ್ಕೇರ್ 370 ಕೊಡ್ತಿದ್ರಿ ಪಗಾರ ಪೇಮೆಂಟ್. ಈ ಸಲ ಕಮ್ಮಿ ಹಾಕ್ಯಾರ 250 ಹಾಕ್ಯಾರ. ಅನ್ನ ನಮ್ಗೆ 3ನೇ ವಾರ ಜಾಸ್ತಿ ಪಗಾರ ಬೇಕು. ಕಮ್ಮಿನೇ ಹಾಕತ್ತಾರ ನಮ್ಗ ಪೇಮೆಂಟ್ ಗೋಡ್ದೆಲ್ಲ. ನಾವ್ ಕೇಳಾನೇ ನೀವ್ ಕೆಲ್ಸ ಮಾಡಿರೇನ ತಂತಾರ. ಕೆಲ್ಸ ಮಾಡಿವೆಲ್ಲ ತಂತೀವಿ. ನಾವ್ ಕೆಲ್ಸ ಮಾಡಿವಿ ಮಾಪ್ ತಗೊಳಕ್ ಬಂದ್ರ ಮಾಪ್ ಬರಲ್ಲ ಅಂತಾರ. ಮಾಡತ್ತಾರ ಮಾಪ್ ತಗೊಳಕ್. ನಾವ್ ಸೂಟಿ ಆದ್ ಮರ್ದಿನ ಬರ್ತಾರ ಮಾಪ್ ತಗೊಳಕ್. ನಾವ್ ಇದ್ದಾಗೆ ಬಾ ನನ್ನ ನೀವ್ ಕೆಲ್ಸ ಮನಿಗ್ ಹೋಗ್ತಿರಿ ನೀವ್ ಕೆಲ್ಸಾಗ ನಾವ್ ಬರ್ತೀವಿ ಅಂತಂತಾರ. ನಮ್ ಇದ್ರೆ ತಗೋಬೇಕಲ್ರ ಅವ್ರ ಮಾಪ್. ನಮ್ ಮಾಪ್ ತಗೊಳಕ್ ಬರಾತಿಲ್ರ ಅವ್ರ ನಮ್ ಇದ್ರ. ಅವ್ರು ನೇಟ್ಕೊಳ್ರಿ 110 ಏನ್ ಹಾಕ್ತಾರ ಒಟ್ಟು 110 ನಮಗ್ ಮುಗಿಯಂಗಿಲ್ಲ ರೀ. ಅಟ್ಟ 3 ದಿನ 2 ವಾರ 3 ವಾರ ಹಸ್ತಾರ ಬಂದ ಮಾಡಿ ಈಗ ತಗದಿಲ್ಲ ಅಂತ ಹೇಳ್ತಾರ. ಒಟ್ಟು 3 ವಾರ ತಗದ ಹಚ್ಚಿದಾರ ನೋಡ್ರಿ. ವರ್ಷ 2 ತಿಂಗಳದಾಗ 3 ವಾರ ತಗದ ಹಚ್ಚಿದಾರ. 2 ತಿಂಗಳದಾಗ 3 ವಾರ ತಗದ ಹಚ್ಚಿದಾರ. ಒಟ್ಟು 3 ವಾರ ತಗದಿಲ್ಲ ಅಂದಾರ. ಮಜ್ಜಿನೆಲ್ಲ ಏನ್ ಬೆಳೆಯವ್ರಿ ಅಲ್ಲಿ ಏನ್ ಬೆಳೆಯಂಗಿಲ್ಲ ಏನಿಲ್ರಿ. ದುರ್ದಾಗ ಹೊಟ್ಟಿರಿ ಹೊಲಗಳು ಅದಾವಲ್ರಿ. ಹೊಲಗಳು ಜರ ಜರ ಅದಾರ ಹೊಲಗಳು. 10 ಗುಂಟೆ 5 ಗುಂಟೆ ಅಷ್ಟ ಹೊಲಗಳು ಇದಾವ್ರಿ. ಅದ್ರೊಳಗೆ ಏನು ನಮ್ಗೆ ಇದಾಗುದಿಲ್ರಿ. ಅದ್ರೊಳಗೆ ಮತ್ ಮಂಗೆ ಅಷ್ಟು ಕಾಟಿದಾವ್ರಿ. ಅದ್ ಏನ್ರ ಹಾಕೋದಕ್ಕ ಬೆಳಿ ಬಂದ್ ಬರೋದಕ್ಕ ತಿಂದು ಹೋಗ್ತಾವ್ರಿ. ಮಂದಿದ್ ಮತ್ತ ಹೊಟ್ಟಿಗೆ ಅದಕ್ಕೆ ಏನ್ ಬೇಕ್ರಿ ಜೀವನ ಎಲ್ಲ ಕೆಲಸ ಮ್ಯಾಗ ನಡಿತೈತ್ರಿ. ಕೆಲಸ ಎಲ್ಲ ಬಂದೈತ್ರಿ. ಬಿಡಸರ್ಗ ಏನ್ ಕಾಯಂದಾರಿಗೆ ಹೇಳ್ಕೊತ ಇರ್ತೇವರ್ಲಿ. ಅವ್ರ ಯಾವಾಗೂ ಬರುದಿಲ್ರಿ. ಮತ್ತೆ ಈ ಸಾರಿ ಪೈಲೆ ನಮಗೆಲ್ಲ ಪೇಮೆಂಟ್ ಎಲ್ಲ ಬರೋಬ್ಬರಿ ಇರ್ತೈತ್ರಿ. ಈಗ ಇವ್ರ ಏನ್ ಇಂಜಿನಿಯರ್ ಏನ್ ಬಂದಾಗ ಬಂದಾರ ನೋಡ್ರಿ ಅವಾಗಿಂದ ನಮಗ್ ಪಗಾರ ಎಲ್ಲ ಕಟ್ಟಾಗ ಪೈಲೆ ಚಲೋ ಕಟ್ ಮಾಡ್ಲಾಕ್ತಿರ್ರಿ ಅವ್ರು. ಈಗ ಇವ್ರ ಏನ್ ಬಂದಾರ ನೋಡ್ರಿ ಅವಾಗಿಂದ ಪಗಾರ ಎಲ್ಲ ಕಟ್ಟ. ಪೈಲೆ 370 ರೂಪಾಯಿ ಬರೋಬ್ಬರಿ ಕೊಡ್ತೀರ್ರಿ. 1 ರೂಪಾಯಿ ಬಿ ಕಟ್ಟಾವಲ್ಲತ್ತಿದ್ರಿ. ಈಗ ಏನ್ 200 ಹಾಕತಾರಲ್ಲ ಎಷ್ಟು ಕಟ್ಟ ಆಯ್ತು ನೋಡ್ರಿ. 370 ಆದಾಗ ಅಕೌಂಟ್ಗೆ ಕಟ್ ಆಗದವ್ರಿ. ಅಕೌಂಟ್ದಾಗ ಹಾಕ್ತಾರ್ರಿ. ಅದ್ರೊಳಗ ಕಟ್ ಆಗಿ ಬರೋದು 250 ಹಾಕತಾರ ಅಕೌಂಟ್. 250 ಹಾ ಅದ್ರಾಗ ರೀ. ಹೊಲಗಳು ಎಟ್ಟ ಜರ ಜರ ಹೊಲಗಳ್ರಿ. ಏನ್ ಮಾಡುದ್ರಿ ಹೊಲಗಳು ಏನ್ ಬಾಳ ಇಲ್ರಿ ಏನಿಲ್ಲ. ಹಿಂಗ್ರಿ ಸರಿಯಾಗಿ ತಗದಿಲ್ರಿ. ಕೆಲ್ಸ ಕೊಡಾನಿಲ್ರಿ. ಮತ್ತ ಪಗಾರ ಬಿ ಕಡಿಮೆ ಹಾಕಿದಾರ್ರಿ. ಹಂಗ ಮತ್ತ ಹಂಗ ಹೊಣಿದೇವು ತಗದಕ ಏನ ಹಿಂಗ್ 1 ವಾರ 2 ವಾರ ಹಾಕ್ತಾರ್ರಿ. 3ನೇ ವಾರ ಏನಿಲ್ರಿ. ಅದ್ರ ಮ್ಯಾಗ ನಮ್ದು ಐತ್ರಿ. ಅದ್ರ ಆಸೆ ಮಾಡ್ಕೊತ ಕುಂತೇವ್ರಿ ನಾವು. ಇತರ ಸಂಬಂಧ ಬಂದೇವ್ರಿ. ಕೆಲ್ಸ ಸಂಬಂಧ ರೀ. ಹೆಣ್ಮಕ್ಳು ಇದಾವ್ರಿ. ಅವ್ರ ಹೊಟ್ಟೆ ತುಂಬಿಸ್ಬೇಕ್ರಿ. ಪೆನ್ಸಿಲ್ ಬಿ ಸರಿಯಾಗಿ ಬರುಲ್ರಿ ಏನಿಲ್ರಿ. ಇದ ಯಾವ್ರಿ ದಗದಾಗ ಆಯ್ತಂದ್ರ ಯಾವಾಗ ಹೋಗ್ತೇನ್ರಿ ಬರ್ತೇನ್ರಿ. ಕೋಟ್ಯಾಡ್ತಾತವಿ ಹಂಗ್ರಿ. ಕೈ ಕಾಲ್ದಾಗ ಕಳಿಯರಿ ಒಂದ್ ಇದ್ದದ ಮಾತು ಹೇಳಾಗ್ಬೇಕಲ್ಲ ಅಲ್ಪ. ಬಾಳ್ 20 ಅರ್ಜಿ ಕೊಡ್ತಾರು. ಬಂದ ರೊಕ್ಕ ಅದು ಎಡ್ತಾಕ್ ಪೈಕಿ ಮಾಡಿ 5 ಲಕ್ಷ ಕೋಟಿ ಆಗೋದು ಮಂಜೂರ್ ಆಗ್ತಾವು. ನಮ್ಗ ರೊಕ್ಕ ಅದು ಯಾರು ಇಲ್ಲ. ಅವ್ರು ತಿಂಗಳಿಗೆ 10 ದಿನಕ್ಕೆ ಬಂದು ಬರ್ತಾವ. 10 ದಿನಕ್ಕೆ ಬಂದ ಅದು ನಮ್ ಪಗಾರ ಹಾಕ್ರಿ ಪಗಾರ ಹಾಕ್ತಾರು. ಬೆನ್ ಹತ್ತೀವಿ. ಚಿಕ್ಕೋಡಿ ತಾಲೂಕಿನ ನಾಯಿಂಗ್ಲಜ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 2026-27ನೇ ಸಾಲಿನಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ನಾವು ಮೊದಲ ಬಾರಿಗೆ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ರು. ಈಗಾಗಲೇ 3 ವಾರಗಳನ್ನು ನಮ್ಗೆ ಕೆಲಸ ಕೊಟ್ಟಿದ್ದಾರೆ. ಅಲ್ಲಿ ಮೊದಲನೇ ವಾರದಲ್ಲಿ ಸುಮಾರು 350 ರೂಪಾಯಿ ಪ್ರತಿದಿನ ಹಾಕಿ ಅದನ್ನು 2461 ರೂಪಾಯಿ ಬಿಡುಗಡೆ ಮಾಡಿದರು. ಅದಾದ ನಂತರ 2ನೇ ವಾರದಲ್ಲಿ 200 ದಿನಕ್ಕೆ 250ರಂತೆ ವಾರಕ್ಕೆ ಎಷ್ಟಾಗೈತೆ ಅದು ಅವ್ರ ಅಕೌಂಟಿಗೆ ಜಮಾ ಆಗೈತೆ. ಅದು ಮುಂದೆ 3ನೇ ವಾರದೊಳಗೆ ಈಗ
ಈಗ ಈಗಾಗಲೇ ಸಹಾಯಕ ತಾಂತ್ರಿಕ ಸಹಾಯಕರ ಅದನ್ನು ಹಿಶೋಬ ಮಾಡಿ ಹಾಕಿದಾರ. ಆದ್ರೆ ನಮ್ಮ ಅಳಲು ಏನಂದ್ರೆ ಈಗ ನಮ್ಮ ನಾಯಿಂಗ್ಲಸ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯದೊಳಗೆ ಈಗೇನು ನರೇಗಾದಾಗ ನಾವೇನು ಕೆಲಸ ಮಾಡಕತ್ತಿದ್ದೇವೆ ರೀ, ಈ ಕೆಲಸದೊಳಗೆ ಪಂಚಾಯತಿಯವರ ಅದನ್ನು ನಮಗೆ ವೇತನವನ್ನು ಕಡಿಮೆ ಹಾಕಾಕತ್ತಿದ್ದಾರೋ. ಅದಕ್ಕಾಗಿ ನಾವೆಲ್ಲ ಕೂಡ್ಕೊಂಡ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ತಾಲೂಕಾ ಪಂಚಾಯತಿ ಕಾರ್ಯಾಲಯಕ್ಕೆ ಬಂದಿದ್ದೀವಿ. ನರೇಗಾ ಯೋಜನೆ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಜಮಾ ಆಗ್ತೈತಿ, ನೇರವಾಗಿ ಅಕೌಂಟ್ಗೆ ಜಮಾ ಆಕತ್ತಿ. ಅವ್ರ ಹೆಂಗ್ ಕಡಿಮೆ ₹250 ಅಂದ್ರೆ ಇವ್ರ ಮತ್ತೊಂದು ಏನಂದ್ರ ಸುಮಾರು 200 ಜನ ಇದೇವ್ರಿ ನಾವು ಕೂಲಿ ಕಾರ್ಮಿಕರ. ಏನಾಗೈತೆ ಅಂದ್ರೆ ಯಾವ್ದೋ ಅಧಿಕಾರಿಗಳ ಕಡೆ ನಮ್ಮ ಕಡೆ ಹೊಳ್ಳಿ ನೋಡಂಗಿಲ್ಲ. ಅದಕ್ಕಾಗಿ ಸ್ವಲ್ಪ ಕೆಲಸ ಮಾಡೋಕ್ಕೂ ಅಸ್ವಸ್ಥ ಮಾಡ್ತಾರೆ ಜನ. ಅದನ್ನ ಪರಿಗಣಿಸಿ ಇವ್ರು ಏನ್ ಮಾಡಿದಾರ ಅಂದ್ರ ದಿನಕ್ಕೆ 250 ಅಂತ ಪೇಮೆಂಟ್ ಮಾಡಿದಾರು. ಇದೊಂದು ವಿಷಾದಕರ ಸಂಗತಿ ಆಗಿತ್ತು.